ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಸ್ಸೊಪ್ಪು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಅಂದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತಿಳಿಸ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ಇವತ್ತು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ತೀನಿ. ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಏನೇನಪ್ಪ ಬೇಕು ಅಂತಂದರೆ ಮಿಕ್ಸ್ ಸೊಪ್ಪು, ಅಂದರೆ ನಾನಿಲ್ಲಿ ಪಾಲಕು, ಮೆಂತ್ಯ, ಸ್ವಲ್ಪ ಕೊತ್ತಂಬರಿನೂ ಇದಕ್ಕೆ ಹಾಕಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು ಒಂದು ಸ್ವಲ್ಪ, ಹಾಗೆ ನಾನು ಸ್ವಲ್ಪ ಹಸಿ ಕಾಳಿತ್ತು, ತೊಗರಿ ಕಾಳು, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ನಿಮಗೆ ಕಾಳು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಬೇಡ. ಇದು ಮಿಕ್ಸಪ್ ಎಲ್ಲ ನಾನು ಸೋಸ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಸಿ ಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಅಷ್ಟಾಗೋಷ್ಟು ತೊಗರಿಬೇಳೆ, ಮತ್ತು ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ, ಮತ್ತು ಖಾರದ ಪುಡಿ, ಮತ್ತು ಸಾಂಬಾರು ಪುಡಿ, ಈ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ನಾನು ಒಂದು ಬದನೆಕಾಯಿ ಸಹ ಹಾಕ್ತಾಯಿದ್ದೀನಿ. ಬದನೆಕಾಯಿ ಆಪ್ಷನಲ್ಲು, ಬಟ್ ಚೆನ್ನಾಗಿರುತ್ತೆ ಹಾಕಿದ್ರೆ. ಇವಾಗ ಬೇಳೆ ಎಲ್ಲ ತೊಳೆದಿಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಅದನ್ನೆಲ್ಲ ತೊಳೆದಿಟ್ಕೊಳ್ಳಿ. ನೆಕ್ಸ್ಟು ಸೊಪ್ಪು ಮತ್ತು ಬದನೆಕಾಯಿ ಸಹ ನಾನು ಅದಕ್ಕೆ ಹಾಕಿದ್ದೀನಿ. ನಾವೇನು ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಒಂದೇ ಸಲ ಕೂಗಿಸ್ಕೋಬೇಕು. ಖಾರ ಸಾಂಬಾರ ಎಲ್ಲ ಇದಕ್ಕೆ ಹಾಕ್ಕೊಂಡು, ಜೀರಿಗೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಒಂದು 2 ವಿಷಲಷ್ಟು ಕೂಗಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಬೆಂದರೆ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಒಟ್ಟಿಯಾಗಿ ಕೂಗಿಸ್ಕೊಂಡ್ರೆ ಅಂದರೆ ಈಸಿಯಾಗುತ್ತೆ. ಸೊಪ್ಪು ಸೋಸೋದೊಂದೇ ಕಷ್ಟ ಅನಿಸುತ್ತೆ, ಬಟ್ ಮಾಡೋದು ತುಂಬ ಈಸಿ. ಎಲ್ಲ ಒಂದೇ ಸಲ ಹಾಕಿ ಕೂಗಿಸೋದ್ರಿಂದ ಸಾಂಬಾರು ಸಹ ಬೇಗ ಆಗುತ್ತೆ. ನಾನಿಲ್ಲಿ 1-3 ಮೆಣಸಿನ್ಕಾಯಿ ಸಹ ಹಾಕ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನೀರು ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 2 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ನಮ್ಮ ಹಳ್ಳಿ ಕಡೆ ಬೇರೆ ಬೇರೆ ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ. ನಾನಿವತ್ತು ಇಲ್ಲಿ ಫ್ರೆಶ್ಶಾಗಿ ಸೊಪ್ಪು ತೊಗೊಂಬಂದಿದ್ರು, ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ಹಂಗೆ ಬೌಲಲ್ಲಿ ಇಡ್ತಾಯಿದ್ದೀನಿ, ಏಕೆಂದರೆ ಅದಕ್ಕೆಲ್ಲ ಮಿಕ್ಸ್ ಆದರೆ ತಿನ್ನೋದಕ್ಕೆ ಏನೂ ಸಿಗಲ್ಲ ಅಂತೇಳಿ ನಾನು. ಸೊ ಹಾಗಾಗಿ ಅದನ್ನು ಹಂಗೆ ಬೌಲಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ, 3 ವಿಷಲ್ ಆದರೂ ಸರಿ. ಬೇಳೆ ಚೆನ್ನಾಗಿ ಬೆಂದಿರಬೇಕು. ಸೊ ಇದು ಬೆಂದಾದಮೇಲೆ ಇವಾಗ ನಾನು ಇದನ್ನು ಅದು ನೀರು ಸಪ್ರೇಟು ಮತ್ತು ಆ ಬೆಂದಿರ್ತಕ್ಕಂಥ ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೊಬೇಕು. ಇವಾಗ ಇದನ್ನು ಹಂಗೆ ಮಸ್ಕೋಬೋದು, ಬಟ್ ನಮ್ಮನೇಲಿ ನಮ್ಮನೆಯವರು ಮಸ್ತ್ರೆ ತಿನ್ನಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಮಿಕ್ಸಿನಲ್ಲಿ ಹಂಗೆ ಲೈಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮಸ್ಯ ಕೈ ಇದ್ದರೆ ಅದರಲ್ಲೇ ಮಸ್ಕೊಳ್ಳಿ, ಚೆನ್ನಾಗಿರುತ್ತೆ ಮಸ್ತ್ ಮಾಡೋದ್ರೂ. ನಾನು ಇವತ್ತು ಮಿಕ್ಸಿನಲ್ಲಿ ರುಬ್ಬಿ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಮಿಕ್ಸಿನಲ್ಲಿ ಮಾಡಿದ್ರೆ ಇಷ್ಟಪಡ್ತಾರೆ. ಸೊ ನಾನು ಇದಕ್ಕೆ ತೆಂಗಿನಕಾಯಿನ ಹಾಕ್ಬಿಟ್ಟು ಇವಾಗ ಅದನ್ನೆಲ್ಲ ಈರುಳ್ಳಿ, ಟೊಮೊಟೊ ಎಲ್ಲ ಏನು ಬೆಂದಿರುತ್ತೆ ಅದನ್ನೇ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹಂಗೆ, ಅಂದರೆ ಫುಲ್ಲು ನೈಸಿಗೆ ರುಬ್ಕೋಬಾರ್ದು, ಸ್ವಲ್ಪ ತರಿ ಅನ್ನಿಸ್ಬೇಕು. ಆ ಥರ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ರುಬ್ಕೊಳ್ಳಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಟು, ಅದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡ್ಕೊಳ್ಳಿ. ಬೇಕಾದರೆ ನೀವು ಅದನ್ನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸಿ ಆಮೇಲೆ ಒಗ್ಗರಣೆನೂ ಕೊಡ್ಬೋದು. ನಾನು ಇವಾಗ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟು ನಾವು ರುಬ್ಬಿರ್ತೀವಲ್ಲ ಅದು ಮತ್ತು ಬೆಂದಿರ್ತಕ್ಕಂತಹ ಕಾಳು ಎಲ್ಲನೂ ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಾಡ್ಕೋಬೇಕು.
ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಮಗೆ ನೀರು ಯಾವುದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ. ನಾವು ಸೊಪ್ಪು ಬೇಯಿಸಿರ್ತಕ್ಕಂಥ ನೀರು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನೇ ಇದಕ್ಕೆ ಹಾಕ್ಕೊಂಡು ನಿಮಗೆ ನೋಡ್ಕೊಳ್ಳಿ, ನೀರು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಈ ಕುದ್ದಾಗ ನೋಡಿ ನೊರೆ ಬರುತ್ತೆ ಮೇಲ್ಗಡೆ, ಆ ನೊರೆ ಎಲ್ಲ ಹೋಗಬೇಕು, ಆವಾಗ ಸಾಂಬಾರು ಆಗಿದೆ ಅಂತೇಳಿ ಅರ್ಥ. ಅಕಸ್ಮಾತ್ ಅಂದರೆ ಅದು ನೊರೆ ಎಲ್ಲ ಹೋಗ್ದಲೇ ಕುದಿಸಿದ್ರೆ ಸಾಂಬಾರು ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ನೊರೆ ಬರುತ್ತಲ್ಲ, ಆ ನೊರೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಅದಾದಮೇಲೆ ಬಿಸಿಯಾದಂತಹ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.